ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಭಿಮಾನಿ ಸವಿತಾ ಲೋಕೇಶ್ ಯಾದವ್. ನಿಮ್ಗೊಂದು ಟಿಪ್ಸ್ ಕೊಡೋಣ ಅಂತ ಬಂದಿದ್ದೀನಿ. ಒಂದು ನಿಮಿಷ ವೆಯ್ಟ್ ಮಾಡಿ. ಇದು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಪ್ರಾಮಿಸ್, ಇದು ನಿಜ. ಏನಂದರೆ, ನನಗೆ ನಿನ್ನೆ ತುಂಬ ತಲೆನೋವ್ತಿತ್ತು, ತಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ನಾಷ್ಟ ಕೂಡ ಮಾಡಿರಲಿಲ್ಲ, ತಲೆನೂ ಬಚ್ಚಿಲ್ಲ, ಅಷ್ಟು ತಲೆನೋವ್ತಿತ್ತು. ಅದಕ್ಕೆ ನಮ್ಮ ಮನೆಯವ್ರು ಕರ್ಕೊಂಡು ಆಸ್ಪತ್ರೆಗೆ ಅಂತ ಹೊರಟಾಗ ಮನೆ ಲಾಕ್ ಮಾಡಿ ನಮ್ಮ ಅಮ್ಮನ ಕೈಲಿ ಕೀ ಕೊಟ್ಬಿಟ್ಟು ಹೋಗೋಣ ಅಂತ ನಮ್ಮ ಅಮ್ಮರ ಮನೆ ಹತ್ರ ಹೋದ್ವಿ. ನಮ್ಮಮ್ಮ ಕೇಳಿದ್ರು ಯಾಕಮ್ಮ ಅಂತ. ಅಮ್ಮ ತುಂಬ ತಲೆನೋವ್ತಿದೆ ಅಮ್ಮ, ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೊರಟೆ. ಇರು ಒಂದು ನಿಮಿಷ, ತಲೆನೋವಿಗೆಲ್ಲ ಆಸ್ಪತ್ರೆಗೆ ಹೋಗ್ತಾರ ಅಂದ್ರು. ಮತ್ತು ಇನ್ನೇನ್ಗೆ ಹೋಗ್ತಾರಮ್ಮ, ನನ್ನ ಕೈಲಿ ಮಾತಾಡೋಕ್ಕಾಗಲ್ಲ, ಇರಿ ಅಂದೆ. ಬಾಯಿಲಿ ಒಂದು ನಿಮಿಷ ಅಂದ್ಬಿಟ್ಟು ಕರ್ದಿ ಕೂರಿಸ್ಕೊಂಡ್ರು. ಯಾಕಮ್ಮ ಅಂದೆ. ಹರಳೆಣ್ಣೆ ಬಿಟ್ಕೊಂಡ್ರು ಕೈಗೆ. ಅಮ್ಮ, ನೀವಿನ್ನೂ ಯಾವ ಕಾಲದಲ್ಲಿ ಇದ್ದೀರಾ, ಈ ಎಣ್ಣೆಗೆಲ್ಲ ತಲೆನೋವು ಹೋಗಲ್ಲ ಬಿಡಮ್ಮ ಅಂದೆ. ಹಿಂಗಂದಿನೇ ಈ ಕಾಲದವರು ಹಿಂದಿನ ಕಾಲದ ಮದ್ನೆಲ್ಲ ಮರ್ಸ್ಬಿಟ್ರಿ. ಒಂದು ನಿಮಿಷ ಕುತ್ಕೋ ಸರಿಯಾಗಿ ಅಂದ್ಬಿಟ್ಟು ಕೂರಿಸ್ಕೊಂಡು, ಬೇಡ ಅಂದ್ರು 10 ನಿಮಿಷ ಚೆನ್ನಾಗಿ ಎಣ್ಣೆ ತಿಕ್ಕಿದ್ರು. ಕಾಣಿಸ್ತಾ ಇದೆ ನಿಮಗೆ ಯಾವ ರೇಂಜಿಗೆ ತಿಕ್ಕಿದ್ದಾರೆ ಅಂತ. ತಲೆನೋವು ಕಮ್ಮಿ ಆಗಲಿಲ್ಲ. ಏನಮ್ಮ ನೀನು ಇಷ್ಟೊತ್ತಿಗೆ ಹೋಗಿ ಆಸ್ಪತ್ರೆಯಿಂದ ವಾಪಸ್ ಬರ್ತಿದ್ದೆ ನಾನು ಅಂತಂದೆ. ಹುಟ್ಟಿದ ಮಗ ಹುಟ್ಟಿದಂಗೆ ಎದ್ದು ಓಡಾಡಲ್ಲ, ತಡಿ ಒಂದು ನಿಮಿಷ ಅಂತ 1 ಅವರ್ ಕುಂಡಿಸ್ಕೊಂಡ್ರು. ಅಲ್ಲೇನೆ ಕೂತಿದ್ದೆ. ತಲೆನೋವು ಮಾಯ ಫ್ರೆಂಡ್ಸ್, ಮಾಯ ಆಗೋಯ್ತು. ದಯವಿಟ್ಟು ಏನೇ ಕಾಯಿಲೆ ಬಂದರೂ ಆದಷ್ಟು ಸ್ವಲ್ಪ ಮನೇಲಿ ಮದ್ದು ಮಾಡ್ಕೊಳ್ಳಿ. ಸುಮ್ಮನೆ ಆಸ್ಪತ್ರೆಗೆ ಹೋಗಿದ್ರೆ ನನಗೆ 1,000ನೋ 2,000ನೋ ಅದು ಏನೇನು ಚೆಕಪ್ಪು ಸ್ಕ್ಯಾನಿಂಗೋ ಏನೇನೋ ಹೇಳ್ಬಿಡೋರು. ತಲೆನೋವೆಲ್ಲ ಹೋಯ್ತು. ಅಚ್ಚುಕಟ್ಟಾಗಿ ತಲೆ ಬಚ್ಕೊಂಡು ನೋಡಿ, ಮನೇಲಿ ಹೂವನ್ನೆಲ್ಲ ಮುಡ್ಕೊಂಡು ಆರಾಮಾಗಿದ್ದೀನಿ. ಇಷ್ಟ ಆಯ್ತಾ ನಿಮಗೆ? ಟ್ರೈ ಮಾಡಿ, ನಿಮ್ಮವ್ರಿಗೂ ತಿಳಿಸಿ. ಯಾರಿಗೋ ಒಬ್ರಿಗೆ ಒಳ್ಳೇದಾದರೆ ನಮಗೇನೋ ಒಂಚೂರು ಪುಣ್ಯ ಬರುತ್ತೆ ಅನ್ನೋ ಆಸೆ ಅಷ್ಟೇ. ಟೇಕ್ ಕೇರ್, ಬಾಯ್.